ನೀವೇನಾದ್ರೂ ಒಂದು ಹೆಣ್ಮಕ್ಳ ತಂದೆ ತಾಯಿಯಾಗಿದ್ರೆ ದಯವಿಟ್ಟು ಈ ವಿಡಿಯೋವನ್ನ ಮಿಸ್ ಮಾಡಬೇಡಿ. ಇತ್ತೀಚೆಗೆ ಸ್ಕೂಲ್ ಮತ್ತು ಕಾಲೇಜ್ ಹೋಗುವಂತ ಹೆಣ್ಮಕ್ಳನ್ನ ಶೋಷಣೆ ಮಾಡಿ ಅವನ್ನ ಉಪಯೋಗಿಸಿ ಆಮೇಲೆ ಬಿಸಾಕುವಂತ ಘಟನೆಗಳು ಹಲವಾರು ಕಡೆ ಕೇಳಿ ಬರ್ತಾ ಇದೆ. ಸಾವಿರಾರು ಘಟನೆಗಳು ನಡೀತಾ ಇದೆ, ಅದರಲ್ಲಿ ಒಂದ ಎರಡು ಮಾತ್ರ ಬೆಳಕಿಗೆ ಬರ್ತಾ ಇದೆ ಅಷ್ಟೇ. ಎಷ್ಟೋ ಮನೆ ಹೆಣ್ಮಕ್ಳು ಅದನ್ನು ಬಾಯಿ ಬಿಡದೆ ತಮ್ಮಲ್ಲೇ ತಾವು ನುಂಗ್ಕೊಂಡು ಬದುಕ್ತಾ ಇದ್ದಾರೆ. ತುಂಬಾ ಡಿಸ್ಟರ್ಬಿಂಗ್ ಫ್ಯಾಕ್ಟರ್ ಏನಂದ್ರೆ ಇದೆಲ್ಲ 13 ವರ್ಷದಿಂದ 20 ವರ್ಷದ ಒಳಗಡೆ ಹೆಣ್ಮಕ್ಳು, ಅಂದ್ರೆ 7ನೇ ಕ್ಲಾಸಿಂದ ಡಿಗ್ರಿ ತನಕ ಓದ್ತಿರುವಂತ ಮಕ್ಕಳು. ಆಮೇಲೆಲ್ಲೋ ನೇಣಾಕಿದ ಪರಿಸ್ಥಿತಿಯಲ್ಲಿ ಯಾವುದೋ ಮನೆ ಫ್ರಿಡ್ಜ್ ಅಲ್ಲಿ, ಡ್ರಮ್ ಅಲ್ಲಿ, ಯಾವುದೋ ಕಾಡಲ್ಲಿ ಶವವಾಗಿ ಸಿಕ್ಕಿದಾಗ ಅದು ಬೆಳಕಿಗೆ ಬರೋದು. ಅಲ್ಲಿ ತನಕ ಅವರ ಪೇರೆಂಟ್ಸ್ಗೂ ಸಹ ಇದು ಗೊತ್ತಿರಲ್ಲ. ಮಕ್ಕಳು ಯಾಕೆ ಹಿಂಗ್ ಮಾಡ್ತಾರೆ, ಹೇಗೆ ಅವರು ಬಲೆಗೆ ಬೀಳ್ತಾರೆ, ನಾವ್ ಹೇಗೆ ನಮ್ಮ ಮಕ್ಕಳನ್ನ ಪ್ರೊಟೆಕ್ಟ್ ಮಾಡಬಹುದು, ಇದು ಇವತ್ತಿನ ವಿಡಿಯೋ. ಈ ವಿಡಿಯೋ ಸ್ವಲ್ಪ ದೀರ್ಘವಾಗಬಹುದು, ದಯವಿಟ್ಟು ಕೊನೆ ತನಕ ನೋಡಿ. ಇದು 4 ಹಂತದಲ್ಲಿ ನಡೆಯುತ್ತೆ. ಮೊದಲನೇ ಸ್ಟೇಜ್ ಏನಂದ್ರೆ ಆ ಮಗು ಶಾಲೆಗೆ ಹೋಗುವಂತ ದಾರಿಯಲ್ಲಿ ನಿಲ್ಲೋದು, ಆ ಮಗುವಿಗೆ ಲುಕ್ ಕೊಡೋದು, ಆ ಮಗುವನ್ನ ಫಾಲೋ ಮಾಡೋದು. ಇದು ಪ್ರತಿದಿನ ಮಾಡ್ತಿರಬೇಕಾದ್ರೆ ಯಾರೋ ತನ್ನನ್ನು ಫಾಲೋ ಮಾಡ್ತಾ ಇದ್ದಾರೆ, ನನ್ನ ನೋಡ್ತಾ ಇದ್ದಾನೆ ಅಂತ ಅನ್ಬೇಕಾದ್ರೆ ಆ ಮಗುಗೇನೋ ಖುಷಿ ಅನ್ಸುತ್ತೆ. ನಾನೇನೋ ಸ್ಪೆಷಲ್ ಇದ್ದೀನಿ, ಅದಕ್ಕೋಸ್ಕರ ನನ್ನ ನೋಡ್ತಾ ಇದ್ದಾರೆ ಅಂತ ಆ ಮಗುಗೆ ಅನಿಸುತ್ತೆ. ಆಮೇಲೆ ಆ ಹುಡುಗ ಅವಳ ಹತ್ರ ಬಂದ್ಬಿಟ್ಟು ಅವಳ ಫೋನ್ ನಂಬರ್ ಕೇಳ್ತಾನೆ, ಅವಳ ಇನ್ಸ್ಟಾ ಐಡಿ ಕೇಳ್ತಾನೆ, ಅವಳ ಸ್ನ್ಯಾಪ್ ಚಾಟ್ ಕೇಳ್ತಾನೆ, ಅವಳು ಏನೆಲ್ಲ ಫೋಟೋಸ್ ಅಪ್ಲೋಡ್ ಮಾಡ್ತಾಳೋ ಅದಕ್ಕೆಲ್ಲ ಲೈಕ್ ಕೊಡ್ತಾನೆ. ವಾಟ್ಸ್ಆಪ್ ಅಲ್ಲಿ ಒಳ್ಳೊಳ್ಳೆ ಲವ್ ಮೆಸೇಜ್ಗಳನ್ನೆಲ್ಲ ಫಾರ್ವರ್ಡ್ ಮಾಡ್ತಾನೆ. ಮೊದಲು ತಮಾಷೆಗಾಗಿ ಸ್ಟಾರ್ಟ್ ಆದಂತ ಚಾಟಿಂಗ್ ಆಮೇಲೆ ಸೀರಿಯಸ್ ಆಗಿ ಕನ್ವರ್ಟ್ ಆಗುತ್ತೆ. ಈಗ 2ನೇ ಸ್ಟೇಜ್ ಬರುತ್ತೆ. ಈಗ ಗಾಡಿಲಿ ಸುತ್ತಾಡ್ಸೋದು, ಅವಳಿಗೆ ಕಾಸ್ಟ್ಲಿ ಗಿಫ್ಟ್ ಕೊಡ್ಸೋದು, ಅವಳ ಹೆಸರಲ್ಲಿ ರೀಲ್ಸ್ ಮಾಡಿ ಹಾಕುವಂಥದ್ದು, ಟ್ಯಾಟೂ ಮಾಡಿ ಹಾಕೋದು. ಆ ಟ್ಯಾಟೂ ಎಲ್ಲ ಟೆಂಪ್ರರಿ ಆಗಿರುತ್ತೆ, ಬಟ್ ಆ ಮಗು ಗೊತ್ತಾಗಲ್ಲ. ಈ ಹಂತದಲ್ಲಿರುವಂತ ಹುಡುಗಿ ಅವಾಗ ಅವಳ ಮೊಬೈಲ್ ನೋಡ್ತಾಳೆ. ನಾವೆಲ್ಲ ಏನೋ ವಿಡಿಯೋ ನೋಡ್ತಾ ಇದ್ದಾರೆ ಅಂತ ಅಂದ್ಕೋತೀವಿ, ಬಟ್ ಅವ್ರು ವಿಡಿಯೋ ನೋಡ್ತಾ ಇರಲ್ಲ, ಚಾಟ್ ಮಾಡ್ತಾ ಇರ್ತಾರೆ. ಅವ್ರು ಬೇರೆ ಬೇರೆ ಆಪ್ಗಳಲ್ಲಿ ಚಾಟ್ ಮಾಡ್ತಾ ಇರೋದ್ರಿಂದ ಪೇರೆಂಟ್ಸ್ ಅದೇನು ಅಂತ ಗೊತ್ತಾಗಲ್ಲ. ಆಮೇಲೆ ಸ್ಪೆಷಲ್ ಕ್ಲಾಸ್ ಇದೆ, ಫ್ರೆಂಡ್ ಇದ್ದು ಬರ್ತಿರೇ ಇದೆ ಅಂತ ಹೇಳ್ಬಿಟ್ಟೆಲ್ಲ ಮನೆಯಿಂದ ಹೊರಗೆ ಹೋಗೋಕೆ ಸ್ಟಾರ್ಟ್ ಮಾಡ್ತಾರೆ. ಈ ಸ್ಟೇಜ್ ನಲ್ಲಿ ಇರಬೇಕಾದ್ರೆ ಆ ಹುಡುಗನ ಜೊತೆ ಗಾಡಿಲಿ ಸುತ್ತಾಡೋಕ್ಕೋಸ್ಕರ ಮತ್ತು ಅವ್ನು ಕೊಡುವಂತ ಕಾಸ್ಟ್ಲಿ ಗಿಫ್ಟ್ಗೋಸ್ಕರ ಆ ಹುಡುಗಿ ಅವನ ಮೇಲೆ ಫಿದಾಗ್ತಾಳೆ. ಇನ್ನು ಬರೋದು 3ನೇ ಸ್ಟೇಜ್. ಇಲ್ಲಿ ಆ ಹುಡುಗ ಏನ್ ಮಾಡ್ತಾರೆ ಅಂದ್ರೆ ಆ ಹುಡುಗಿಯನ್ನ ಮನೆಯವರಿಂದ ದೂರ ಮಾಡಕ್ ಟ್ರೈ ಮಾಡ್ತಾನೆ. ನಿನ್ನನ್ನು ಯಾರು ಅರ್ಥ ಮಾಡ್ಕೊಳ್ಳೋದಿದ್ರು ನಾನಿದ್ದೀನಿ, ನಿನ್ನ ನಾನು ಬಿಟ್ಟಾಕಲ್ಲ, ನಿನ್ಗೆ ಏನೇ ಕಷ್ಟ ಬಂದ್ರು ನನ್ನ ಹತ್ರ ಹೇಳು ಅಂತ ಹೇಳ್ಬಿಟ್ಟು ಒಂದು ಇಮೋಷನಲ್ ಸಪೋರ್ಟ್ ಕೊಡ್ತಾನೆ. ಈಗ ಮನೇಲಿ ಸಣ್ಣ ಪುಟ್ಟ ಜಗಳ ಆದ್ರೂ ಆ ಹುಡುಗಿ ಏನ್ ಮಾಡ್ತಾಳೆ, ಪೇರೆಂಟ್ಸ್ ಜೊತೆ ಮುನಿಸ್ಕೊಂಡು ಆ ಹುಡುಗನ ಮೇಲೆ ಡಿಪೆಂಡ್ ಆಗ್ತಾಳೆ. ಕ್ರಮೇಣ ಅವಳು ಪೇರೆಂಟ್ಸ್ ದೂರ ಆಗ್ತಾ ಆ ಹುಡುಗನ ಹತ್ರ ಜಾಸ್ತಿ ವಾಲ್ತಾಳೆ. ಇದೇ ಹಂತದಲ್ಲಿ ಇರಬೇಕಾದ್ರೆ ಪೇರೆಂಟ್ಸ್ ಏನಾದ್ರೂ ಡೌಟ್ ಬಂದು ಕೇಳಿದ್ರೆ ಅವ್ರ ಮೇಲೆ ಸಿಟ್ ಮಾಡಕ್ಕೆ ಮಕ್ಕಳು ಸ್ಟಾರ್ಟ್ ಮಾಡ್ತಾರೆ. ಇದಾದ ನಂತರ ಬರುತ್ತೆ ಸ್ಟೇಜ್ 4. ಇಲ್ಲಿ ಆ ಹುಡುಗ ನೀನ್ ನಿಜವಾಗಿ ನನ್ನ ಪ್ರೀತಿ ಮಾಡೋದಿದ್ರೆ ನನಗೆ ಪ್ರೂಫ್ ಕೊಡು ಅಂತ ಹೇಳ್ತಾನೆ. ಆ ಹುಡುಗಿ ಪಾಪ ಏನ್ ಪ್ರೂಫ್ ಕೊಡಕ್ ಸಾಧ್ಯ, ಇವತ್ತು ದಿನ ಪೂರ್ತಿ ನನ್ನ ಜೊತೆ ನೀನ್ ಇರಬೇಕು ಅಂತ ಹುಡುಗ ಕೇಳ್ತಾನೆ. ಆ ಹುಡುಗಿ ಶಾಲೆಗೂ ಕಾಲೇಜಿಗೂ ಚಕ್ಕರ್ ಹಾಕ್ಬಿಟ್ಟು ಆ ಹುಡುಗನ ಜೊತೆ ಹೋಗ್ತಾಳೆ. ಅವನು ಈ ಬಾರಿ ಅವಳನ್ನು ಪಾರ್ಕಿಗೋ ಫಿಲ್ಮಿಗೆ ಕರ್ಕೊಂಡು ಹೋಗಲ್ಲ, ಸೀದಾ ಒಂದು ರೂಮಿಗೆ ಕರ್ಕೊಂಡು ಹೋಗ್ತಾನೆ. ಯಾವ್ದಾದ್ರು ಒಬ್ಬ ಫ್ರೆಂಡ್ ಇದ್ ರೂಮಿಗೋ, ಒಂದು ಪರಿಚಯ ಇರುವ ಲಾಡ್ಜಿಗೋ, ಎಲ್ಲಿಗೂ ಕರ್ಕೊಂಡು ಹೋಗ್ತಾರೆ. ಆ ಹುಡುಗಿ ಮೊದಲು ಇದಕ್ಕೆ ಒಪ್ಕೊಳ್ಳಲ್ಲ, ಆದ್ರೆ ನಿರಾಕರಿಸಕ್ಕೂ ಆಗಲ್ಲ. ಪ್ರೀತಿಗೆ ಪ್ರೂಫ್ ಕೊಡ್ಬೇಕಲ್ವಾ, ಪ್ರೀತಿ ಮಾಡ್ತಾ ಇದ್ದೀನಿ ಅಂತ ನಿರೂಪಿಸ್ಬೇಕಲ್ವಾ. ಅವಳು ಪಾಪ ಹೋಗ್ತಾಳೆ. ಅಲ್ಲಿ ಅವಳು ಏನಕ್ಕೂ ಒಪ್ಕೊಳ್ಳದೆ ಇದ್ರೆ ಅವನೊಂದು 2-3 ಗಂಟೆಗಳ ಕಾಲ ಅವಳನ್ನು ಬ್ರೈನ್ ವಾಶ್ ಮಾಡ್ತಾನೆ, ಇಮೋಷನಲ್ ಆಗಿ ಅಟ್ಯಾಕ್ ಮಾಡ್ತಾನೆ. ಪ್ರೀತಿ ಅಂದ್ರೆ ಇಷ್ಟೇನಾ, ನನ್ ಮೇಲೆ ನಂಬಿಕೆ ಅಲ್ವಾ, ಈ ತರ ಎಲ್ಲ ಡೈಲಾಗ್ ಹೊಡ್ಬಿಟ್ಟು ಆ ಹುಡುಗಿನ ಇಮೋಷನಲ್ ಆಗಿ ಸರೆಂಡರ್ ಆಗೋ ತರ ಮಾಡ್ತಾನೆ. ಕೊನೆಗೆ ಆ ಹುಡುಗಿ ಕನ್ವಿನ್ಸ್ ಆಗ್ಬಿಟ್ಟು ಅವಳು ಸರೆಂಡರ್ ಆಗ್ತಾಳೆ. ಈಗ ಹುಡುಗಿ ಸಂಪೂರ್ಣವಾಗಿ ಪೇರೆಂಟ್ಸ್ ನ ಕಂಟ್ರೋಲ್ ಇಂದ ಹೊರಗೋಗಿರ್ತಾಳೆ. ಇದು ಇಲ್ಲಿಗೆ ಮುಗಿತು ಅಂದ್ಕೊಂಡಿದ್ದೀರಾ? ನಿಜವಾದ ಟ್ವಿಸ್ಟ್ ಆರಂಭ ಆಗೋದು ಇಲ್ಲಿಂದಾನೆ. ಇದಾದ ನಂತರ ಹುಡುಗ ಹುಡುಗಿಯನ್ನು ಇಗ್ನೋರ್ ಮಾಡಕ್ ಸ್ಟಾರ್ಟ್ ಮಾಡ್ತಾನೆ. ಅವಳ